Theory of Employment, presented by Uday Shankara H. Digital Learning, Department of Collegiate Education. Program BA, Semester 5th, Subject Economics. Title of the paper Economic Thought, Unit 4 Modern Economist. Session number 35, Theory of Employment, Universities, Mangalore University. Previous session or recap and present session. In the last session, we discussed about J.M. Keynes' theory of employment, effective demand equal total output, total income, and which is equal employment. ಕಳೆದ ಸೆಷನ್ನಲ್ಲಿ ನಾವು ಜಾನ್ ಮೆನಾರ್ಡ್ ಕೇನ್ಸ್ನವರ ಥಿಯರಿ ಆಫ್ ಎಂಪ್ಲಾಯ್ಮೆಂಟಿನ ಒಂದಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಖ್ಯವಾಗಿ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಇಫೆಕ್ಟಿವ್ ಡಿಮಾಂಡ್ ಪ್ರಮುಖವಾಗಿ ಬೇಕಾಗುತ್ತೆ. ಇಫೆಕ್ಟಿವ್ ಡಿಮಾಂಡ್ ಇದ್ದರೆ ಮಾತ್ರ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥದ್ದು. ಮತ್ತು ಇಫೆಕ್ಟಿವ್ ಡಿಮಾಂಡ್ ಒಂದು ರಾಷ್ಟ್ರದಲ್ಲಿ ಇದ್ದ ಸಂದರ್ಭದಲ್ಲಿ ಆ ರಾಷ್ಟ್ರದ ಟೋಟಲ್ ಔಟ್ಪುಟ್, ಟೋಟಲ್ ಇನ್ಕಮ್ ಮತ್ತು ಎಂಪ್ಲಾಯ್ಮೆಂಟ್ ಎಲ್ಲ ಸೃಷ್ಟಿಯಾಗುತ್ತಾ ಹೋಗುತ್ತೆ ಅಂತ ಹೇಳ್ಕೊಂಡು ನೋಡ್ಕೊಂಡಿದ್ದೇವೆ ನಾವು. ಆ ಚಾರ್ಟ್ ಅಲ್ಲಿ ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್, ಎಗ್ರಿಗೇಟ್ ಸಪ್ಲೈ ಫಂಕ್ಷನ್ ಮತ್ತು ಅದರ ಮುಂದುವರಿದ ಎಲ್ಲ ವಿಷಯಗಳ ಬಗ್ಗೆ ಪಾರ್ಟ್ 1 ಆಫ್ ದಿ ಎಂಪ್ಲಾಯ್ಮೆಂಟ್ ಥಿಯರಿ ಜೆ.ಎಂ. ಕೇನ್ಸ್ ಕೊಟ್ಟಿರುವುದರಲ್ಲಿ ನಾವು ಮನನ ಮಾಡಿಕೊಂಡಿದ್ದೇವೆ. In this session, we will try to understand the remaining part of the theory of employment. ಈ ಒಂದು ಸೆಷನ್ ಅಲ್ಲಿ ಉಳಿದ ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. Theory of employment ಉಳಿದ ಭಾಗಗಳ ಬಗ್ಗೆ ನೋಡೋದಾದ್ರೆ, Keynes was the first economist to develop a systematic theory of employment. It is called effective demand. Effective demand ಬಗ್ಗೆ ಸಿಸ್ಟಮ್ಯಾಟಿಕ್ ಆದ theory of employment ಬಗ್ಗೆ J.M. Keynes ಅಭಿವೃದ್ಧಿ ಮಾಡಿದಂಥ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಬಹಳ ಪ್ರಮುಖವಾದ ಸಿದ್ಧಾಂತ ಅಥವಾ ಐಡಿಯಾ ಆಗಿರುತ್ತೆ. ಈ ಒಂದು ಅನಾಲಿಸಿಸ್ ಅನ್ನು ಮುಖ್ಯವಾಗಿ ಜಾನ್ ಮೆನಾರ್ಡ್ ಕೇನ್ಸ್ ಈ ಡಯಾಗ್ರಾಮ್ ಮುಖಾಂತರ ಪ್ರಸ್ತುತ ಮಾಡ್ತಾರೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡಿದರೆ, ವೈ ಆಕ್ಸಿಸ್ ಅಲ್ಲಿ ಕನ್ಸಂಪ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಗ್ರಾಹಕ ಮತ್ತು ಉತ್ಪಾದಕ ಅಥವಾ ಹೂಡಿಕೆದಾರರಿಗೆ ಸಂಬಂಧಪಟ್ಟದಾದರೆ ಇಲ್ಲಿ ರಾಷ್ಟ್ರದ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪ್ರಸ್ತಾಪಿಸ್ತಾರೆ. 45 ಡಿಗ್ರಿ 45 ಡಿಗ್ರಿಯ ಒಂದು ರೇಖೆ ಡ್ರಾ ಮಾಡ್ತಾರೆ. ಅದನ್ನು ಎಗ್ರಿಗೇಟ್ ಸಪ್ಲೈ ಕರ್ವ್ ಅಂತ ಕರೆಯುವಂಥದ್ದು. ಆಮೇಲೆ ಆರಂಭದಲ್ಲಿ ಎಡಿ ಎಗ್ರಿಗೇಟ್ ಡಿಮಾಂಡ್ ಎನ್ನುವಂಥ ಈ ರೇಖೆ ಅಥವಾ ಕರ್ವ್ ಅನ್ನು ಡ್ರಾ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಎಗ್ರಿಗೇಟ್ ಡಿಮಾಂಡ್ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನು ಡಿಪೆಂಡ್ ಆಗಿದೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನು ಮಾತ್ರ ಡಿಪೆಂಡ್ ಆದ ಎಗ್ರಿಗೇಟ್ ಡಿಮಾಂಡಿನ ರೇಖೆ ಇದು ಅಂತ ನಾವು ತಿಳಿಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಸೈಡ್ಗೆ ಬರುವಾಗ OY1 ಆರಂಭದ ಎಂಪ್ಲಾಯ್ಮೆಂಟ್, OY2 ತದನಂತರದ ಎಂಪ್ಲಾಯ್ಮೆಂಟ್ ಅಂತ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಆರಂಭದಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಇರುತ್ತೆ, OY1ನಷ್ಟು ಮಾತ್ರ ಉದ್ಯೋಗ ಇರುತ್ತೆ. ಆ ಸಂದರ್ಭದಲ್ಲಿ ಇ ಎನ್ನುವಂಥದ್ದು ಈಕ್ವಿಲಿಬ್ರಿಯಂ ಪಾಯಿಂಟ್ ಆಗಿರುತ್ತೆ ಅಂತ ಲೆಕ್ಕ. ಸೊ ಆವಾಗ ಫುಲ್ ಎಂಪ್ಲಾಯ್ಮೆಂಟ್ ಇರೋದಿಲ್ಲ, ಅಂಡರ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ. ಈಕ್ವಿಲಿಬ್ರಿಯಂ ಪಾಯಿಂಟ್ ಇ ಆಗಿರುತ್ತೆ. ಉದ್ಯೋಗ ಎಲ್ಲ ಜನಕ್ಕೆ ಸಿಕ್ಕಿರೋದಿಲ್ಲ. ಮುಂದೆ ಉದ್ಯೋಗ ಎಲ್ಲರಿಗೆ ಯಾವಾಗ ಸಿಗೋದು ಕೇಳಿದರೆ ಬೈ ಆಕ್ಸಿಡೆಂಟಲ್ ಆರ್ ಇಟ್ ಈಸ್ ನಾರ್ಮಲ್ ಕೇಸ್. ಈ ಅಂಡರ್ ಎಂಪ್ಲಾಯ್ಮೆಂಟ್ ಇಸ್ ನಾರ್ಮಲ್ ಕೇಸ್ ಆಗಿರುತ್ತೆ. ದೆನ್ ಆಕ್ಸಿಡೆಂಟಲ್ ಕೇಸ್ ಆಗಿ ಅಲ್ಲಿ ಈ ಬೇಡಿಕೆಯ ರೇಖೆ AD1ಗೆ ಏರಿದಾಗ, AD1ಗೆ ಜಾಸ್ತಿ ಆದಾಗ ಫುಲ್ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಜಾನ್ ಮೆನಾರ್ಡ್ ಕೇನ್ಸ್ ಹೇಳುವಂಥದ್ದು. ಸೊ ವೆನ್ ದೆರ್ ಈಸ್ ಡಿಮಾಂಡ್ C+I increases to AD1, C+I+G, G ಅಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಸೇರಿ ಈ ಎಗ್ರಿಗೇಟ್ ಡಿಮಾಂಡ್ ಕರ್ವ್ ಮೇಲೆ ಏರಿದಾಗ ಸಿಗುವಂಥ ಈ E1 ಏನಿದೆಯೋ, ಆ ಈಕ್ವಿಲಿಬ್ರಿಯಂ ಪಾಯಿಂಟ್ ಏನಿದೆಯೋ ಅದು ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ರೇಟ್ ಅಂತ ನಾವು ಗಮನಿಸಬೇಕಾಗುತ್ತೆ. ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ದಟ್ ಗೌರ್ಮೆಂಟ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ದೇರ್. So in this case, the point E, there is no government role, rather simply consumption and investment expenditure only. But when we consider E1, there is government role is there, government G included there. So the government is investing a further amount as to make balance the lagged amount under the case of the same. So because in other ways there is in normal case there is equilibrium is E and underemployment is Y1 only. But as to get this additional employment opportunity, the government investment is must there. Avaga E1 is the equilibrium point that we are reaching. So the case of this, the John Maynard Keynes suggesting that deficit budget or the government expenditure should be there, then only there is full employment is possible. Otherwise
everything is okay, then consumption, investment, everything may gradually process, but full employment is not possible. That's what the idea John Maynard Keynes states the remaining part of the theory of employment. ಅದನ್ನು ಇನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಹೋಗೋಣ. In the above diagram, AS aggregate supply curve intersects AD aggregate demand curve at equilibrium point E. Diagram ಅಲ್ಲಿ E ಎನ್ನುವಂಥ ಪಾಯಿಂಟ್ ಅಲ್ಲಿ aggregate demand ಮತ್ತು aggregate supply curve intersect ಆಗಿದೆ. The C plus I aggregate demand curve is plotted by adding the consumption function C and the investment function I. Investment function ಮತ್ತು consumption function add ಮಾಡುವ ಮುಖಾಂತರ C plus I ಮಾಡುವ ಮುಖಾಂತರ ಅಲ್ಲಿ C plus I ಬೇಡಿಕೆಯ ರೇಖೆಯನ್ನು ನಿರ್ಧರಿಸಿರ್ತೇವೆ ಅಂತ ಹೇಳುವಂತದ್ದು. E is the point of effective demand and Y1 is the level of income and employment determined. E ಎನ್ನುವಂಥ ಪಾಯಿಂಟ್ ಎಫೆಕ್ಟಿವ್ ಡಿಮಾಂಡ್ ಆಗಿದ್ದು Y1 ಎನ್ನುವಂಥದ್ದು ಲೆವೆಲ್ ಆಫ್ ಇನ್ಕಮ್ ಮತ್ತು ಎಂಪ್ಲಾಯ್ಮೆಂಟ್ ಅನ್ನು ಡಿಸೈಡ್ ಮಾಡುವಂಥದ್ದು ಅಂತ ಹೇಳ್ತಾರೆ. ದಿಸ್ ಇಸ್ ಅಂಡರ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ. ಈ ಸಂದರ್ಭದಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಇರುತ್ತೆ, ಫುಲ್ ಎಂಪ್ಲಾಯ್ಮೆಂಟ್ ಇರೋದಿಲ್ಲ. ಎಂಪ್ಲಾಯ್ಮೆಂಟ್ ಫುಲ್ಗಿಂತ ಕಡಿಮೆ ಇರುತ್ತೆ, ಅಂದರೆ ಎಲ್ಲರಿಗೂ ಉದ್ಯೋಗ ಸಿಕ್ಕಿರೋದಿಲ್ಲ, ಕಡಿಮೆ ಜನಕ್ಕಿರುತ್ತೆ. ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ಆಗಿರುತ್ತೆ, ಎಲ್ಲರ ಉದ್ಯೋಗ ಸೃಷ್ಟಿಯಾಗಿರೋದಿಲ್ಲ. ಯಾಕೆ? ಎಫೆಕ್ಟಿವ್ ಡಿಮಾಂಡ್ ಕಡಿಮೆ ಇರುವಂಥದ್ದು ಕಾರಣ, ಅಥವಾ ಲ್ಯಾಕ್ ಆಫ್ ಎಫೆಕ್ಟಿವ್ ಡಿಮಾಂಡ್ ಕಾರಣ ಅಂತ ನಾವು ಹೇಳುವಂಥದ್ದು ಮತ್ತು JM Keynes ಹೇಳಿರುವಂಥದ್ದು. Full employment, if it all happens, is accidental because underemployment equilibrium is only the normal case. Full employment ಆಗುವಂಥದ್ದು ಸಾಮಾನ್ಯವಾಗಿ ಆಕ್ಸಿಡೆಂಟಲ್ ಆಗಿರುತ್ತೆ, ಅಪರೂಪಕ್ಕೆ ಗೌರ್ಮೆಂಟ್ ರೋಲ್, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡಿದರೆ ಮಾತ್ರ ಅದು ಆಗುವಂಥದ್ದು ಅಂತ ಇಲ್ಲಿ ತಿಳಿಬೇಕಾಗುತ್ತೆ. The full employment income level is attained by increasing autonomous investment. Let us suppose that Y2 is full employment level. ಆ ಸಂದರ್ಭದಲ್ಲಿ ಮೇಲ್ ಡಯಾಗ್ರಾಮಿನಲ್ಲಿ OY2 ಏನಿದೆಯೋ ಅದು ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಗಿರುತ್ತೆ. ಆವಾಗ ಅಲ್ಲಿ C plus I plus G ಬಂದಿರುತ್ತೆ. G ಅಂದರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಹೆಚ್ಚುವರಿಯಾಗಿ ಸೇರಿಸಿರ್ತಾರೆ. ಏನು ಲ್ಯಾಕ್ ಆಫ್ ಎಫೆಕ್ಟಿವ್ ಡಿಮಾಂಡ್ ಇದೆಯೋ ಅಲ್ಲಿ ಆ ಗ್ಯಾಪ್ ಅನ್ನು ಭರ್ತಿ ಮಾಡಲಿಕ್ಕಾಗಿ ಸರ್ಕಾರ ಹೆಚ್ಚು ಹೂಡಿಕೆ ಮಾಡಿರುತ್ತೆ. ಆವಾಗ ಅಲ್ಲಿ OY2 ಲೆವೆಲ್ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. Intersection of the aggregate demand curve C plus I plus G and the curve decides this full employment income level. Full employment income level 45 ಡಿಗ್ರಿಯ ರೇಖೆಯಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮತ್ತು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಜೊತೆ ಸೇರಿದಾಗ ಆಗುವುದು ಅಂತ ಹೇಳ್ಕೊಂಡು ನಾವು ತಿಳಿಬೇಕಾಗುತ್ತೆ. G ಅಂದರೆ refers to the autonomous investment or government expenditure. Autonomous investment ಆಗಿರಬಹುದು ಅಥವಾ ಸರ್ಕಾರದ ಖರ್ಚು ನಾವು ಪ್ರಸ್ತಾಪಿಸುವಂತ. Multiplier effect increases the initial investment to many-fold and the economy sees an increased level of economic activities. ಆಮೇಲೆ ಅದು ಮಲ್ಟಿಪ್ಲೈಯರ್ ಆಗಿ ಎಫೆಕ್ಟ್ ಆಗಿ ಅಥವಾ ಮುಂದೆ ಅದು ಇಂಪ್ರೂವ್ಮೆಂಟ್ ಎಫೆಕ್ಟ್ ಆಗಿ ಮುಂದುವರಿಯುವಂಥದ್ದನ್ನು ನಾವು ಕೂಡ ಗಮನಿಸುವಂತ. E1 is the point of new effective demand. ಡಯಾಗ್ರಾಮಿನಲ್ಲಿ E ಎನ್ನುವಂಥದ್ದು ನಾರ್ಮಲ್ ಅಥವಾ ಕೇಸಲ್ಲಿ ಅಥವಾ ಆರಂಭದ ಇಕ್ವಿಲಿಬ್ರಿಯಂ ಆಗಿದ್ರೆ E1 ಎನ್ನುವಂಥದ್ದು ನ್ಯೂ ಎಫೆಕ್ಟಿವ್ ಡಿಮಾಂಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ, C plus I plus G ಆಗಿರುತ್ತೆ. The points are to be noted in this context. Unemployment and over production are possible. ಅಲ್ಲಿ ನಿರುದ್ಯೋಗವು ಸಾಧ್ಯವಿದೆ, ಓವರ್ ಪ್ರೊಡಕ್ಷನ್ ಹೆಚ್ಚುವರಿ ಉತ್ಪಾದನೆ ಕೂಡ ಸಾಧ್ಯವಿದೆ. Wage cut is not a remedy for unemployment. Increasing the effective demand is the only remedy. ಸಂಬಳ ಕಡಿಮೆ ಮಾಡುವ ಮುಖಾಂತರ ನಿರುದ್ಯೋಗವನ್ನು ಸರಿ ಮಾಡಬಹುದು ಎನ್ನುವುದಾಗಿ ನಂಬುವಂಥದ್ದು ಸರಿಯಲ್ಲ. ಬದಲಾಗಿ ಎಫೆಕ್ಟಿವ್ ಡಿಮಾಂಡ್ ಅನ್ನು ಇನ್ಕ್ರೀಸ್ ಮಾಡುವಂಥದ್ದು ಮಾತ್ರ ರೆಮಿಡಿಯಾಗಿರುತ್ತೆ ಅಂತ ಹೇಳುವಂಥದ್ದು. ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ಇಸ್ ಆಕ್ಸಿಡೆಂಟಲ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ಇಸ್ ನಾರ್ಮಲ್. ಸಾಮಾನ್ಯವಾಗಿ ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ಆಕ್ಸಿಡೆಂಟಲ್ ಆಗಿರುತ್ತೆ, ಅಂದರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಹೂಡಿಕೆ ಮಾಡಿದರೆ ಮಾತ್ರ ಅದು ಸಾಧ್ಯ. C plus I plus G ಮಾಡಿದರೆ ಮಾತ್ರ. ಅಂಡರ್ ಎಂಪ್ಲಾಯ್ಮೆಂಟ್ ಇಸ್ ನಾರ್ಮಲ್, C plus I ಇರುವಂಥದ್ದು ಸಾಧ್ಯವಾದ ಸ್ಥಿತಿ ಅಂತ ಹೇಳ್ತಾರೆ. Along with the growth of the economy, equilibrium position of the economy or the point of effective demand is also changes. ಒಂದು ರಾಷ್ಟ್ರದ ಬೆಳವಣಿಗೆ ಬದಲಾದಾಗೆ ರಾಷ್ಟ್ರದ ಇಕ್ವಿಲಿಬ್ರಿಯಂ ಪೊಸಿಷನ್ ಕೂಡ ಬದಲಾಗುತ್ತೆ, ಎಫೆಕ್ಟಿವ್ ಡಿಮಾಂಡ್ ಆಲ್ಸೋ ಚೇಂಜಸ್ ಆಗುತ್ತೆ ಅಂತಲ್ಲಿ ಹೇಳುವಂಥದ್ದು. ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಇಸ್ ಗವರ್ನ್ಡ್ ಮೋರ್ ಬೈ ಪೊಲಿಟಿಕಲ್ ಕನ್ಸಿಡರೇಷನ್ಸ್ ದೆನ್ ದಿ ಎಕಾನಮಿಕ್ ಕನ್ಸಿಡರೇಷನ್. ಸರ್ಕಾರ ಹೆಚ್ಚುವರಿ ಖರ್ಚು ಮಾಡಿದಾಗ ಮಾತ್ರ ಫುಲ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಅದು ಫುಲ್ ಎಂಪ್ಲಾಯ್ ಅಥವಾ ಅದು ಖರ್ಚು ಮಾಡೋದಿದ್ರೆ ಅಂಡರ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಖರ್ಚು ಮಾಡುವಂಥ ಆ ಮನಸ್ಥಿತಿ
ರಾಜಕೀಯ ಕನ್ಸಿಡರೇಷನ್ ಅಲ್ಲಿ ಪ್ರಧಾನ ಪಾತ್ರ ಬೀರುತ್ತೆ, ಆರ್ಥಿಕ ಕನ್ಸಿಡರೇಷನ್ಗಿಂತ ಮಿಗಿಲಾಗಿ ಅಂತ ಲೆಕ್ಕ. ಅಂದರೆ ಪೊಲಿಟಿಕಲ್ ರಾಜಕೀಯ ನೆಲೆಯಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಬಹಳ ಪ್ರಧಾನವಾಗಿರುತ್ತೆ. ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಇಸ್ ಆಟೋನಮಸ್ ಆ್ಯಂಡ್ ಡಸ್ ನಾಟ್ ಡಿಪೆಂಡ್ ಆನ್ ಇಂಡಿಪೆಂಡೆಂಟ್ ಎಕನಾಮಿಕ್ ವೇರಿಯೇಬಲ್ಸ್. ಸರ್ಕಾರದ ಖರ್ಚು ಆಟೋನಮಸ್ ಆಗಿರುತ್ತೆ, ಅದು ಯಾವುದೇ ರೀತಿಯ ಇಂಡಿಪೆಂಡೆಂಟ್ ಎಕನಾಮಿಕ್ ವೇರಿಯೇಬಲ್ಗಳಿಗೆ ಪರಿಣಾಮ ಬೀರುವುದಿಲ್ಲ. Government should adopt deficit budget and cheap money policy to solve the problem of overproduction and unemployment. ಈ ಸಂದರ್ಭದಲ್ಲಿ ಸರ್ಕಾರ ಡೆಫಿಸಿಟ್ ಬಜೆಟ್ ಅನ್ನು ಫಾಲೋ ಮಾಡುತ್ತೆ. ಡೆಫಿಸಿಟ್ ಬಜೆಟ್ ಅಂದರೆ ಕೊರತೆಯ ಬಜೆಟ್, ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದು ಟೋಟಲ್ ರೆವೆನ್ಯೂ ಕಡಿಮೆ ಇರುವಂಥ ಬಜೆಟನ್ನು ನಾವು ಡೆಫಿಸಿಟ್ ಬಜೆಟ್ ಅಂತ ಕರಿಬೋದು. ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಆದಾಯ ಕಡಿಮೆ ಇರುವಂಥ ಸಂದರ್ಭ. ಸೊ ಅವಾಗ ಖರ್ಚು ಜಾಸ್ತಿ ಮಾಡಿದವಾಗ ಅಥವಾ ಎಕ್ಸ್ಪೆನ್ಸ್ ಜಾಸ್ತಿ ಮಾಡಿದವಾಗ ಆ ಹೆಚ್ಚುವರಿ C+I ಇಂದ Gಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಡೆಫಿಸಿಟ್ ಬಜೆಟಲ್ಲಿ ಅದು ಸಾಧ್ಯ ಅಂತ ನಾವು ತಿಳಿಬೇಕಾಗುತ್ತೆ. ಅಥವಾ ಇದನ್ನು ಚೀಪ್ ಮನಿ ಪಾಲಿಸಿ ಅಂತ ನಾವು ಕರೀತೇವೆ. ಟು ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ಓವರ್ ಪ್ರೊಡಕ್ಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ಅಲ್ಲಿರುವಂತಹ ಓವರ್ ಪ್ರೊಡಕ್ಷನ್ ಅಥವಾ ನಿರುದ್ಯೋಗದಂಥ ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಿ ಸರ್ಕಾರ ಡೆಫಿಸಿಟ್ ಬಜೆಟ್ ಪಾಲನೆ ಮಾಡುವುದು ಸೂಕ್ತ. ಆವಾಗ ಅಲ್ಲಿ ಗ್ಯಾಪ್ ಇರುವಷ್ಟು ಅಮೌಂಟ್ ಹೂಡಿಕೆ ಮಾಡಿದವಾಗ ಜನರಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕಿದಾಗ ಈಗಾಗಲೇ ಆಗಿರುವಂಥ ಓವರ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತ ನಾವು ತಿಳಿಬೇಕು. ಇನ್ನು ಇಕ್ವೇಷನ್ಗಳ ರೂಪದಲ್ಲಿ ಇದನ್ನು ನಾವು ಸಮರೈಸ್ ಮಾಡೋದಾದ್ರೆ, ಕೇನ್ಸ್ ಹ್ಯಾಸ್ ಸಮ್ಡ್ ಅಪ್ ಹಿಸ್ ಥಿಯರಿ ಇನ್ ಸಮ್ ಇಕ್ವೇಷನ್ಸ್. C equal to C ಫಂಕ್ಷನ್ ಆಫ್ Y ಅಂತ ಹೇಳಿದ್ದಾನೆ. ಅಂದರೆ ಕನ್ಸಂಪ್ಷನ್ ಇಸ್ ಡಿಪೆಂಡೆಂಟ್ ಆನ್ ಇನ್ಕಮ್ ಅಂತ ಹೇಳುವಂಥದ್ದು. ಈ ಕನ್ಸಂಪ್ಷನ್ ಎನ್ನುವಂಥದ್ದು ಇನ್ಕಮ್ ಅನ್ನು ಡಿಪೆಂಡ್ ಆಗಿದೆ. ಹಾಗೆಯೇ S is ಫಂಕ್ಷನ್ ಆಫ್ Y. ಈ ಸೇವಿಂಗ್ಸ್ ಎನ್ನುವಂಥದ್ದು, ಸೇವಿಂಗ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಇನ್ಕಮ್. ಈ ಸೇವಿಂಗ್ಸ್ ಎನ್ನುವಂಥದ್ದು ವ್ಯಕ್ತಿಯ ಆದಾಯವನ್ನು ಡಿಪೆಂಡ್ ಆಗಿದೆ. ಕನ್ಸಂಪ್ಷನ್ ವ್ಯಕ್ತಿಯ ಆದಾಯ ಡಿಪೆಂಡ್ ಆಗಿದೆ, ಸೇವಿಂಗ್ಸ್ ಕೂಡ ವ್ಯಕ್ತಿಯ ಆದಾಯ ಡಿಪೆಂಡ್ ಆಗಿದೆ. ಸೇವಿಂಗ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಇನ್ಕಮ್, ಇನ್ಕಮ್ ಅನ್ನು ಡಿಪೆಂಡ್ ಆಗಿದೆ. ಆಮೇಲೆ I ಅಂದರೆ ಇನ್ವೆಸ್ಟ್ಮೆಂಟ್ ಈಕ್ವಲ್ ಇನ್ವೆಸ್ಟ್ಮೆಂಟ್ ಡಿಪೆಂಡೆಂಟ್ ಆನ್ ಇನ್ಕಮ್. ಪುನಃ ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಫಂಕ್ಷನ್ ಆಫ್ ಇನ್ಕಮ್ ಅಂತ ಹೇಳ್ತಾನೆ. ಈ ಹೂಡಿಕೆ ಎನ್ನುವಂಥದ್ದು ಕೂಡ ಆದಾಯವನ್ನು ಡಿಪೆಂಡ್ ಆಗಿದೆ. ಆಮೇಲೆ L equal M1 plus M2. Liquidity is preferred for speculative transaction and precautionary motives. Liquidity ಮುಖ್ಯವಾಗಿ ಹಣದ ಅಗತ್ಯತೆ, ಹಣದ ಬೇಡಿಕೆ ಮುಖ್ಯವಾಗಿ 3 ಉದ್ದೇಶಗಳಿಗೆ ಬೇಕಾಗಿರುವಂಥದ್ದು ಅಂತ ನಾವು ನೋಡ್ಕೊಂಡಿದ್ದೇವೆ. ಮುಖ್ಯವಾಗಿ ಟ್ರಾನ್ಸಾಕ್ಷನರಿ ದೈನಂದಿನ ಖರ್ಚು ವೆಚ್ಚಗಳಿಗಾಗಿ, ಪ್ರಿಕಾಷನರಿ ಮುನ್ನೆಚ್ಚರಿಕೆಯ ಉದ್ದೇಶಕ್ಕಾಗಿ, ಸ್ಪೆಕ್ಯುಲೇಟಿವ್ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಉದ್ದೇಶಕ್ಕಾಗಿ ಅಂತ ಹೇಳುವಂಥದ್ದು. ಕೊನೆಗೆ L equal to M. ಡಿಮಾಂಡ್ ಫಾರ್ ಮನಿ ಈಸ್ ಈಕ್ವಲ್ ಟು ಸಪ್ಲೈ ಆಫ್ ಮನಿ. ಡಿಮಾಂಡ್ ಫಾರ್ ಮನಿ, ಲಿಕ್ವಿಡಿಟಿ ಅಂದರೆ ಡಿಮಾಂಡ್ ಫಾರ್ ಮನಿ, ಎಮ್ ಅಂದರೆ ಸಪ್ಲೈ ಆಫ್ ಮನಿ. ಲಿಕ್ವಿಡಿಟಿ ಮತ್ತು ಸಪ್ಲೈ ಆಫ್ ಮನಿ ಸಮಾನವಾಗುತ್ತೆ. ಹಾಗೆಯೇ Y ಅಂದರೆ C+S ಆಗಿದೆ. ಒಟ್ಟು ಆದಾಯ ಅಂದರೆ ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್ ಆಗಿರುತ್ತೆ. ಇನ್ಕಮ್ ಹ್ಯಾಸ್ 2 ಕಾಂಪೋನೆಂಟ್ಸ್, ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್. ಒಟ್ಟು ಆದಾಯ ಅಂದರೆ ಖರ್ಚು ಮತ್ತು ಉಳಿತಾಯ 2 ಆಗುತ್ತೆ. ಅಥವಾ ಒಟ್ಟು ಆದಾಯ ಅಂದರೆ ಖರ್ಚು ಪ್ಲಸ್ ಇನ್ವೆಸ್ಟ್ಮೆಂಟು ಕೂಡ ಆಗುತ್ತೆ. Income can be used for consumption and investment expenditure. In other words, savings may be invested. So at equilibrium C equal to S ಆಗುತ್ತೆ. ಸೊ ಕೊನೆಗೆ ಈಕ್ವಿಲಿಬ್ರಿಯಮ್ ಅಲ್ಲಿ C equal to S ಆಗುತ್ತೆ. ಯಾಕಂತ ಕೇಳಿದರೆ, ಏನು ಗ್ರಾಹಕ ಏನು ಉಳಿತಾಯ ಮಾಡ್ತಾನೋ ಅದು ಕೊನೆಗೆ ಬ್ಯಾಂಕ್ನಲ್ಲಿ ಉಳಿತಾಯ ಮಾಡಿದ ಹಣವನ್ನು ಇನ್ನೊಬ್ಬರು ಹೂಡಿಕೆ ಮಾಡ್ತಾರೆ. ಸೊ ಅವಾಗ ಏನು ಉಳಿತಾಯ ಮಾಡ್ತಾರೋ ಅದು ಅಲ್ಟಿಮೇಟ್ ಆಗಿ ಹೂಡಿಕೆ ಆಗಿರುತ್ತೆ. ಸೊ ಅದರಿಂದಾಗಿ C equal to S ಆಗಿರುತ್ತೆ, ಕನ್ಸಂಪ್ಷನ್ ಈಕ್ವಲ್ ಟು ಸೇವಿಂಗ್ಸ್ ಆಗಿರುತ್ತೆ ಅಂತ ಆ ಲಾಜಿಕಲ್ಲಿ ನಾವೇ ಅಪ್ಲೈ ಮಾಡುವಂಥದ್ದು. ಸೊ ಒಟ್ಟು ಆದಾಯ Y equal to C+I, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, Y equal to ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಎಕ್ಸ್ಪೆಂಡಿಚರು ಕೂಡ ಆಗುತ್ತೆ. ಸೊ ಟೋಟಲಿ ಆಗಿ C+S ಇಲ್ಲಿ ಆದರೆ ಕೊನೆಗೆ ಅಲ್ಲಿ C equal to S ಆಗುತ್ತೆ. ಅಂದರೆ ಕನ್ಸಂಪ್ಷನ್ ಈಕ್ವಲ್ ಟು ಸೇವಿಂಗ್ಸ್ ಆಗುವಂಥ ಲಾಜಿಕನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಇದಿಷ್ಟು ಮುಖ್ಯವಾಗಿ Y equal to C+I, Y equal to C+S ಆ್ಯಂಗಲಲ್ಲಿ ನಾವು JM ಕೇನ್ಸ್ನ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ನ ಸಮ್ಮರಿ ಐಡಿಯಾದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುವಂಥ ಕಾನ್ಸೆಪ್ಟ್ಗಳು. ಸೆಷನ್ ಸಮ್ಮರಿ ಬಗ್ಗೆ ನಾವು ಹೇಳೋದಾದ್ರೆ, ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ಜೇನ್ ಮೆನಾರ್ಡ್ ಕೇನ್ಸ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ವೇಜ್ ಕಟ್ ಈಸ್ ನಾಟ್ ಎ ರೆಮಿಡಿ ಫಾರ್ ಅನ್ಎಂಪ್ಲಾಯ್ಮೆಂಟ್. ಇನ್ಕ್ರೀಸಿಂಗ್ ದಿ ಎಫೆಕ್ಟಿವ್ ಡಿಮಾಂಡ್ ಈಸ್ ಆನ್ಲಿ ರೆಮಿಡಿ. ಸೊ ಈ ಸೆಷನ್ ಅಲ್ಲಿ ನಾವು ಹೇಳೋದಾದ್ರೆ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ನ ಫರ್ದರ್ ಸ್ಟೇಜ್ ನಾವಿಲ್ಲಿ ಚರ್ಚಿಸಿರುವಂಥದ್ದು.
ಅಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಮತ್ತು ಫುಲ್ ಎಂಪ್ಲಾಯ್ಮೆಂಟ್ ಅಂತ ಎರಡು ಕಾನ್ಸೆಪ್ಟ್ ನೋಡಿರುವಂತದ್ದು. ಅಂಡರ್ ಎಂಪ್ಲಾಯ್ಮೆಂಟ್ ನಾರ್ಮಲ್ ಕೇಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮಾತ್ರ ಇರುವಂತದ್ದು. ಎಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಆಗಿರೋದಿಲ್ಲ. ಅಲ್ಲಿ ಓವರ್ ಪ್ರೊಡಕ್ಷನ್ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಆವಾಗ ಸರ್ಕಾರ ಡೆಫಿಸಿಟ್ ಬಜೆಟ್ ಮುಖಾಂತರ ಹೆಚ್ಚುವರಿ ಹೂಡಿಕೆಯನ್ನು ಅಲ್ಲಿ ಮಾಡಿದರೆ C+I+ಗೆ G ಆ್ಯಡ್ ಆಗುತ್ತೆ. ಆವಾಗ AD ರೇಖೆ ಅಥವಾ ಅಗ್ರಿಗೇಟ್ ಡಿಮಾಂಡ್ ರೇಖೆ ಮೇಲೆ ಹೋಗುತ್ತೆ. ಅಗ್ರಿಗೇಟ್ ಸಪ್ಲೈ 45 ಡಿಗ್ರಿ ಹೋದಲ್ಲಿಂದ ಇದು ಮೇಲೆ ಹೋಗುವಂಥದ್ದು. ಆವಾಗ ಅಲ್ಲಿ E1 ಎನ್ನುವಂಥ ಇಕ್ವಿಲಿಬ್ರಿಯಂ ಪಾಯಿಂಟ್ ರೀಚ್ ಆಗುತ್ತೆ. ಆ ಸಂದರ್ಭದಲ್ಲಿ ವರ್ಟಿಕಲ್ ಲೈನ್ ಡ್ರಾ ಮಾಡುವಾಗ ನಮಗೆ ಅಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಸಂಪೂರ್ಣ ಉದ್ಯೋಗ ಸೃಷ್ಟಿಯಾದ ಸನ್ನಿವೇಶ ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ಕೊಂಡು ನಂಬಬೇಕಾಗುತ್ತೆ. ಮತ್ತು ಇಲ್ಲಿ ವೇಜ್ ಕಟ್ ಎಂದು ಸೊಲ್ಯೂಷನ್ ಅಲ್ಲ. ವೇಜ್ ಕಟ್ ಇಸ್ ನಾಟ್ ಎ ರೆಮಿಡಿ ಫಾರ್ ಅನ್ಎಂಪ್ಲಾಯ್ಮೆಂಟ್. ಸಂಬಳ ಕಟ್ಟುವ ಮಾಡುವ ಮುಖಾಂತರ ನಿರುದ್ಯೋಗವನ್ನು ಹೋಗಲಾಡಿಸುವಂತಹದ್ದು ಅದು ಸರಿಯಾದ ವಿಧಾನ ಅಲ್ಲ. ಬದಲಾಗಿ ಅಲ್ಲಿ ಬೇಡಿಕೆ ಕಡಿಮೆ ಆಗ್ಲಿಕ್ಕಾಗಿರ್ಬೋದು ಅಥವಾ ಸಂಪೂರ್ಣವಾಗಿ ಉದ್ಯೋಗ ಸೃಷ್ಟಿ ಆಗದಿರಲಿಕ್ಕೆ ಕಾರಣ ಆಗಿರುವಂತಹ ಸನ್ನಿವೇಶವನ್ನು ಅರ್ಥೈಸಿಕೊಂಡು ಸರ್ಕಾರ ಹೆಚ್ಚುವರಿ ಹೂಡಿಕೆ ಮಾಡಿದರೆ ಮಾತ್ರ ಅಲ್ಲಿ ಎಫೆಕ್ಟಿವ್ ಡಿಮಾಂಡ್ ಹೆಚ್ಚುವರಿಯಾಗಿ ಆಗಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ಕೊಂಡು ಜಾನ್ ಮೆನಾರ್ಡ್ ಕೀನ್ಸ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಪರಿಹಾರವಾಗಿ ಸೂಚಿಸಿರುವುದು. ಈ ಒಂದು ವಿಷಯಗಳಿಗೆ ಪ್ರಮುಖವಾಗಿ ಆಧಾರ ಗ್ರಂಥಗಳಾಗಿ ನಾವು ಪರಿಗಣಿಸಿರುವಂತಹದ್ದು ಜೇಲಾ ಅವರು ಬರೆದಿರುವಂತಹ ಹಿಸ್ಟರಿ ಆಫ್ ಎಕನಾಮಿಕ್ ಥಾಟ್, ಚಿಂಗನ್ ಅವರು ಬರೆದಿರುವಂತಹ ಹಿಸ್ಟರಿ ಆಫ್ ಎಕನಾಮಿಕ್ ಥಾಟ್, ಲೋಕನಾಥನ್ ಅವರು ಬರೆದಿರುವಂತಹ ಹಿಸ್ಟರಿ ಆಫ್ ಎಕನಾಮಿಕ್ ಥಾಟ್, ಹಾಗೆಯೇ ಸುಶೀಲ ಪ್ರಭಾಕರ್ ಅವರು ಬರೆದಿರುವಂತಹ ಎಕನಾಮಿಕ್ ಥಾಟ್ ನಾವು ಮುಖ್ಯವಾಗಿ ಪರಿಗಣಿಸಿರುವ. ಧನ್ಯವಾದಗಳು. ಮುಂದಿನ ಸೆಷನ್ ಅಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ವಂದನೆಗಳು.